ಜೈ ಶ್ರೀರಾಮ್. ಗುರು ಇನ್ನು ಅದು ಗಾಡಿ ಆಫ್ ಮಾಡ್ಕೊಂಡು ಹೋಯ್ತಾ ಇದ್ವಲ್ಲ, ಆ ಥರ ಸೀನ್ಸ್ ಇತ್ತು. ಇನ್ನು ಬನ್ನಿ ದೇವ್ರು ನೋಡ್ಕೊಳೋಣ. ಹಿಂಗೆ ಒಳ್ಳೆ ಸನ್ಸೆಟ್ ಆಗ್ತೈತೆ. ಇವಾಗ ಆ್ಯಕ್ಚುಲಿ ನಾನು ಬ್ಲ್ಯಾಕ್ ಕಾಂಬಿನೇಷನ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸೋಷಿಯಲ್ ಮೀಡಿಯಲ್ಲಿ ಏನೇನು ನಡೀತಾ ಇದೆ ಅಂತ. ಸೋಷಿಯಲ್ ಮೀಡಿಯಾ ಎಲ್ಲ ಗುರು, ರಿಯಲ್ ಲೈಫಲ್ಲಿ ಏನು ನಡೀತಾ ಇದೆ, ಇಂಡಿಪೆಂಡೆನ್ಸ್ ಡೇಗೆ ಏನು ಮೀನಿಂಗ್ ಇದೆ ಎಲ್ಲ ಕಳ್ಕೊತಾ ಇದೆ. ಏನೇನೇನೇನು ಆ ಥರ ಆಗ್ತಾಯಿದೆ. ಸೊ ಅದಕ್ಕೆ ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ ನಾನು. ದೇವ್ರೆ ಕಾಪಾಡಪ್ಪ, ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಬರಪ್ಪ. ಸೊ ಗೈಸ್ ಬನ್ನಿ ಹೊಡೋಣ. ಒಳ್ಳೆ ರೈಡ್ ಇರಲಿ, ಸೇಫಾಗಿ ಹೋಗಿ ಸೇಫಾಗಿ ಬರೋಣ. ಸೊ ಯಾಕೆ ಇವತ್ತು ಸ್ಪೆಷಲ್ಲು ಅಂದರೆ, ಇವತ್ತು ಆಗಸ್ಟ್ 15 ನಮ್ಮ ಇಂಡಿಪೆಂಡೆನ್ಸ್ ಡೇ. ಸೊ ಬರೀ ಇಂಡಿಪೆಂಡೆನ್ಸ್ ಡೇ ಅಲ್ಲ, ಇವತ್ತು ಆ್ಯಕ್ಚುಲಿ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಕ್ರ್ಯಾಶ್ ಆಗಿದ್ದ ದಿವಸ. ಈವನ್ ದೋ ಇಟ್ ವಾಸ್ ಅಟ್ ಅ ಲೋ ಸ್ಪೀಡ್, ಬಟ್ ಲೈಫಲ್ಲಿ ಫಸ್ಟ್ ಟೈಮ್ ಕ್ರ್ಯಾಶ್ ಆಗಿದ್ದ ದಿವಸ ಆಗಿರೋ ಇವತ್ತು ನನಗೆ. ಕರೆಕ್ಟು ಇದೇ ಟೈಮಲ್ಲ, ಆಲ್ಮೋಸ್ಟ್ ಇದೇ ಟೈಮು ಹೋದ ವರ್ಷ ನಾನು ಕ್ರ್ಯಾಶ್ ಆಗಿದ್ದೆ. ಅದೇ ರೋಡಿಗೆ ತಿರ್ಗಾ ಹೋಗ್ತೀವಿ. ವೆಲ್ ಇಟ್ಸ್ ಕೈಂಡ್ ಆಫ್ ಅ ಥಿಂಗ್. ಇವಾಗ ಬಟ್ ಪರವಾಗಿಲ್ಲ, ಯು ಹ್ಯಾವ್ ಟು ಪುಷ್ ಥ್ರೂ. ಅಂದರೆ ಬೇಜಾನ್ ಸತಿ ಹೋಗಿದ್ದೀನಿ ಹಂಗೆ ನಾರ್ಮಲಾಗಿ ಬೇಜಾನ್ ಸತಿ ಹೋಗಿದ್ದೀನಿ. ಬಟ್ ಇವತ್ತೇನು ಸ್ಪೆಷಲ್ಲು ಅಂದರೆ, ಇವತ್ತೇ ಹೋದ ವರ್ಷ ಕರೆಕ್ಟಾಗಿ ಇವತ್ತು ಇದೇ ಟೈಮು ಹತ್ರ ಬಿದ್ದಿದ್ದು ನಾನು ಬೆಳಗ್ಗೆ. ಸೊ ನನಗೆ ಆ್ಯಕ್ಚುಲಿ ನೀವು ಕೈ ನೋಡ್ತಾ ಇದ್ರೆ ಇರಿ, ನಾನು ಇವಾಗ ತೋರ್ಸೋಕ್ಕಾಗಲ್ಲ, ಬಟ್ ನೀವು ನನ್ನ ಇರಿ ಲೈಟಲ್ಲಿ ಕಾಣಿಸಿದೆನೋ ಕೈ ನೋಡಿದ್ರೆ ನೀವು. ಸೊ ಫುಲ್ ನನಗೆ ಅಲರ್ಜಿ ಇಲ್ಲ, ಚಿಕನ್ ಪಾಕ್ಸ್ ಆಗಿದೆ. ಅದಕ್ಕೇ ಐ ಆಮ್ ಟೇಕಿಂಗ್ ಅ ಫ್ರೆಂಡ್ ವಿತ್ ಮೀ, ಓಕೆನಾ. ಸೊ ನನಗೆ ಆ್ಯಕ್ಚುಲಿ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟೊಂದು ದಿವಸ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು 2 ದಿವಸ ಆಗಿರೋದು, ಅಂದರೆ 1 ದಿವಸ ಆಗಿದೆ. ಮೊನ್ನೆ ನೈಟ್ ಸ್ಟಾರ್ಟ್ ಮಾಡಿದ್ದು ನಾನು ಮಾತಾಡೋಕ್ಕೆ. ಅದಕ್ಕಿಂತ ಮುಂಚೆ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ ನನ್ನ ಹತ್ರ ನಾನು ಲಿಟ್ರಲಿ. ಸೊ ಗೈಸ್ ಇನ್ನೊಂದು ಅಪ್ಡೇಟ್ ಕೊಟ್ಬಿಡ್ತೀನಿ ಲೈಫ್ ಬಗ್ಗೆ. RC 390 ಗರು, RC 390 ಔಟ್ ಆಫ್ ಕಮಿಷನ್ ಆಗಿದೆ ನನ್ನ ಗಾಡಿ. ಅಂದರೆ ಇವಾಗ ಅಂದರೆ ಐ ಕಾಂಟ್ ರೈಡ್ ಇಟ್. ರೆಡಿ ಮಾಡ್ಸೋಕ್ಕೆ ಕೊಟ್ಟಿದ್ದೆ, ಅದು ನಿಜ. ಬಟ್ ಏನಾಗಿದೆ ಅಂದರೆ, ರೆಡಿ ಆಗಿದೆ ಅದು, ಬಟ್ ವೈರಿಂಗ್ ಹೆವಿ ಪ್ರಾಬ್ಲಮ್ ಆಗೋಗಿದೆ. ಸೊ ವೈರಿಂಗ್ ಪ್ರಾಬ್ಲಮ್ ಎಲ್ಲ ಸರಿ ಮಾಡಿಸ್ಬೇಕು ಗುರು ಇವಾಗ, ಸರಿನಾ. ಸೊ ಇವಾಗ ಲಿಟ್ರಲಿ ಐ ಸ್ಪೆಂಟ್ ಆಲ್ಮೋಸ್ಟ್ 50-55K ರೆಡಿ ಮಾಡೋಕ್ಕೆ ಇಂಜಿನ್ನ. ಬಟ್ ಇವಾಗ ವೈರಿಂಗ್ ಪ್ರಾಬ್ಲಮ್ ಬರ್ತಾಯಿದೆ. ಸೊ ಮತ್ತು ಕೂಲೆಂಟ್ ಪ್ರಾಬ್ಲಮ್ ಬರ್ತಾಯಿದೆ ಗಾಡಿ. ಸೊ
ಸೊ ಟು ಗೆಟ್ ಇಟ್ ಆಲ್ ಫಿಕ್ಸ್ಡ್ ತುಂಬ ಕಷ್ಟ ಆಗುತ್ತೆ, ಪ್ಲಸ್ ಲೇಟ್ ಆಗ್ಬೋದು. ಸೊ ನಮ್ಮ 390 AK02 ವಿಲ್ ಬಿ ಅ ಲಿಟಲ್ ಲೇಟ್ ನಮ್ಮ ಪಾರ್ಟಿ ಜಾಯ್ನ್ ಆಗೋಕ್ಕೆ. ಇಟ್ ವಿಲ್ ಶೋರ್ ಜಾಯ್ನ್ ದ ಪಾರ್ಟಿ, ಬಟ್ ಇಟ್ ವಿಲ್ ಬಿ ಲೇಟ್, ತುಂಬ ಲೇಟ್ ಆಗುತ್ತೆ ಅಷ್ಟೇ. ಸೊ ಇದೊಂದು ಅಪ್ಡೇಟು RC ಬಗ್ಗೆ. ಸೊ ಇವತ್ತಿನ ರೈಡ್ಗೆ ನಾರ್ಮಲ್ ನಮ್ಮ ದಿನೇಶು ಯಶಸ್ಸು ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಇದು ಒಂದು ಟೆಕ್ಸ್ಟಲ್ಲಿ ಮಾತಾಡಿದ್ದು ಅಷ್ಟೇ. ಒಂದು ಸೆಕೆಂಡ್ ಕಾಲ್ ಬರ್ತಾ ಇದೆ. ಸೊ ಇಷ್ಟೆಲ್ಲ ಮಾತಾಡಿದೆ, ಬಟ್ ನಿಮ್ಗೊಂದು ಕನ್ಫ್ಯೂಷನ್ ಆಗ್ತಾ ಇರ್ಬೋದು, ಏನಿದು, ಯಾವ ಗಾಡಿ ಇದು, ಏನು ಕತೆ ಅಂತ. ಸೊ ಗೈಸ್, ದಿಸ್ ಈಸ್ ಆರ್ ಆಲ್ ನ್ಯೂ NS400Z. ಒನ್ ಆಫ್ ದ ಅಂತೀನಿ, ನಮ್ಮ ಏರಿಯಾಗೆ ಮೋಸ್ಟ್ಲಿ ಸಿಟಿಗೆ ಫಸ್ಟ್ ಗಾಡಿ ಡೆಲಿವರ್ ಆಗಿರೋದಿದೆ. ಡ್ಯಾಮ್ ಗುರು, ಏನು ಗುರು ಇದು ಬ್ಯೂಟಿಫುಲ್ಲು ಸನ್ರೈಸು, ಕ್ರೇಜಿ 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 ಸನ್ರೈಸು. ಇವತ್ತು ಆ್ಯಕ್ಚುಲಿ ನನ್ನ ತಮ್ಮನ ಕರೆದಿದ್ದೆ, ಅವ್ನು ಬರೋಕ್ಕಾಗಿಲ್ಲ. ಅದೆಲ್ಲ ಬಿಡಿ, ಇವ್ರದ್ದು ನೀವು ರಿವೀಲಿಂಗ್ ವ್ಲಾಗು ಏನಾಗಿದೆ ಅಂದರೆ ರೆಕಾರ್ಡ್ ಆಗಿದೆ, ಬಟ್ ನನಗೆ ಜ್ವರ ಇದ್ದಿದ್ದ ಕಾರಣದಿಂದ ಕರೆಕ್ಟಾಗಿ ಏನು ಮಾತಾಡೋಕ್ಕಾಗಿಲ್ಲ, ನಿಮಗೆ ಕರೆಕ್ಟ್ ಇನ್ಫೋ ಕೊಡೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ. ಬಟ್ ಇನ್ಸ್ಟಾಗ್ರಾಮಲ್ಲಿ ರೀಲ್ ಇದೆ ನೋಡಿ, ಅಪ್ಲೋಡ್ ಆಗಿದೆ ರೀಲು, ಡೆಲಿವರಿ ಬ್ಲಾಗ್ದು ಅಂತೀನಿ, ಡೆಲಿವರಿ ರೀಲು. ಪ್ಲಸ್ ಇನ್ನೂ ಎಕ್ಸ್ಟ್ರಾ ರೀಲ್ಸ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ನನ್ನ ಎಡಿಟಿಂಗ್ ಸಾಫ್ಟ್ವೇರ್ ಏನು ಬಂದ್ಬಿಟ್ಟು ಪರ್ ಮಂತು ಇಟ್ ಈಸ್ ಚಾರ್ಜಿಂಗ್ ಮೀ 1800 ಸಮಥಿಂಗ್. ಓಕೆನಾ, ಎಷ್ಟು $15 ಏನೋ ಕೇಳ್ತಾ ಇದೆ. ಸೊ ಅದಕ್ಕೇ ಇವಾಗ ಎಡಿಟ್ಸು ರೀಲ್ಸು ಏನು ಬರೋಲ್ಲ, ಏನಿದ್ರು ಬ್ಲಾಗ್ ಏನೇನು ಎಡಿಟ್ ಮಾಡಿ ಇಟ್ಟಿದ್ನೋ ಅದನ್ನು ಬರುತ್ತೆ. ಪ್ಲಸ್ ಈ ಬ್ಲಾಗು ಇಂಡಿಪೆಂಡೆನ್ಸ್ ಡೇಗೆ ಬರ್ಬೋದು, ಬಟ್ ಇದು ಅಪ್ಲೋಡ್ ಆಗೋದು ಮೋಸ್ಟ್ಲಿ ನೆಕ್ಸ್ಟ್ ತಿಂಗಳು. ಯಾಕಂದರೆ ಶೆಡ್ಯೂಲ್ ಮಾಡಿ ಇಟ್ಬಿಟ್ಟಿದ್ದೀನಿ, ಮಂತ್ ಎಂಡ್ ತನಕ ಬ್ಲಾಗ್ಸ್ ಇದೆ ಕಂಟಿನ್ಯೂಸ್ ಆಗಿ. ನಿಮಗೆ 28ನೇ ತಾರೀಕು ತನಕ ಬ್ಲಾಗ್ಸ್ ಇದೆ ಕಂಟಿನ್ಯೂಸ್ ಆಗಿ. ಮೈಸೂರು ಟ್ರಿಪ್ದು ಮತ್ತು TTU ಮೀಟಪ್ಸ್ ಇದೆ, ಅದಾದಮೇಲೆ ಒಂದು ನೈಟ್ ರೈಡ್ದಿದೆ, ಮತ್ತು ಮಾರ್ನಿಂಗ್ ರೈಡ್ದೊಂದು ಸ್ಕೇರಿ ರೈಡ್ ಒಂದಿದೆ. ಸೊ ಕಂಟಿನ್ಯೂಸ್ ಆಗಿ ಆ ಥರ ರೈಡ್ಸ್ ಎಲ್ಲ ಶೆಡ್ಯೂಲ್ ಮಾಡಿ ಆಲ್ರೆಡಿ ವ್ಲಾಗ್ನ ಪೋಸ್ಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ನನಗಿವಾಗ ಐ ನೀಡ್ ಟು ಸೀಕ್ ಅ ವೇ ಟು ಎಡಿಟ್ ಮೈ ಬ್ಲಾಗ್ಸ್ ಆ್ಯಂಡ್ ರೀಲ್ಸ್. ಯಾಕಂದರೆ 1800 ಐ ಆಮ್ ನಾಟ್ ಅರ್ನಿಂಗ್ ಫ್ರಮ್ ಯೂಟ್ಯೂಬ್, ನಾನು ಅಷ್ಟು ಬಂಡವಾಳ ಹಾಕೋಕ್ಕೆ. ಸೊ ಏನಪ್ಪ, ಗಾಡಿನ 60 ಕಿಲೋಮೀಟರ್ ಓಡಿದೆ, ಒನ್ ಆಫ್ ದ ಫಸ್ಟ್ ಡೆಲಿವರೀಸ್ ಅಂತ ಇದ್ದಾನೆ ಅಂತ ಅನ್ಕೊಬೋದು. ಹೌದು, ಗಾಡಿ ತಗೊಂಡು ಆಲ್ಮೋಸ್ಟ್ ನಾನು ಇವಾಗ 2 ವಾರ ಆಯ್ತಾ ಬಂತು, 1.5 ವಾರ ಆಯ್ತಾ ಬಂತು. ಆ್ಯಸ್ ಐ ಸೆಡ್, ಐ ವಾಸ್ ಸಿಕ್, ಸೊ ಅದಕ್ಕೆ ಗಾಡಿ ಓಡ್ಸೋಕ್ಕಾಗಿಲ್ಲ. ಗಾಡಿ ತಗೊಂಡು ನಿಲ್ಲಿಸ್ಬಿಟ್ಟಿದ್ದೆ ಮನೆಗೆ. 400 ಬ್ರೋ. ಏನು ಮಾಡ್ತು ನಿಮಗೆ ತಗೊಳಕ್ಕೆ? ಏನು ಕ್ರೇಜಿ ಇದೆ ಬ್ರೋ, ಕ್ರೇಜಿ ಇದೆ ಗಾಡಿ. ಅಂದರೆ ನಿಮಗೆ ಡ್ಯೂಕ್ 390 ರಿಪ್ಲೇಸ್ ಮಾಡೋಕ್ಕ, ಡ್ಯೂಕ್ 390 ರಿಪ್ಲೇಸ್ ಮಾಡಲ್ಲ ಇದು. ಬಟ್ 400cc ಒನ್ ಆಫ್ ದ ಲೈಟೆಸ್ಟ್ ನಿಂಬಲ್. ಆದರೆ NS200 ಇತ್ತಲ್ಲ, ಅದನ್ನು ಕೊಟ್ಬಿಟ್ಟಿದ್ದೆ, ಆ ಫೀಲಿಂಗ್ ಬೇಕು ಅಂತ ತೊಗೊಂಡಿದ್ದೆ ಅಷ್ಟೇ. ಚೆನ್ನಾಗಿದೆ ಗಾಡಿ, ಟೈರ್ ಇಂದ ಚೆನ್ನಾಗಿ. ಟೈರ್ ದಪ್ಪ ಕೊಟ್ಟಿಲ್ಲ, ಕಾಸ್ಟ್ ಕಟ್ಟಿಂಗ್ ಮಾಡಿದ್ದಾರೆ. ಕೊಟ್ಟಿಲ್ಲ ಟೈರು, ಕಾಸ್ಟ್ ಕಟ್ಟಿಂಗ್ ಮಾಡಿದ್ದಾರೆ. ಅದೇ 2.5 lakhs ಆದರೆ ಗಾಡಿ ಆನ್ ರೋಡು 400cc ಅಲ್ಲ, ಹಿಂದೆ ಟೈರ್ ದಪ್ಪ ಕೊಟ್ಟಿದ್ದಾರಲ್ವಾ? ಇಲ್ಲ 140 ಸೆಕ್ಷನ್.
ಅಲ್ಲಿ ಬನ್ನಿ, ಅಲ್ಲಿ ಮುಂದೆ ನಿಲ್ಸ್ತೀನಿ ಬನ್ನಿ. ಹೌದಾ, ಪಾವನಿ ಚರ್ಚ್. ಎಲ್ಲ NS200 ಬ್ರೋ, ಏನು ಡಿಫ್ರೆನ್ಸ್ ಇಲ್ಲ. ಡೂಮ್ ಒಂದು ಸ್ವಲ್ಪ ಚೇಂಜ್ ಅಷ್ಟೇ. ಫೀಲಿಂಗು ಎಲ್ಲ ಸೇಮು, ಹೈಟ್ ಆಗಲಿ ಫೀಲಿಂಗ್ ಆಗಲಿ ಮತ್ತು ಎಲ್ಲ ಸೇಮ್ ಅಷ್ಟೇ. ಸೀಟ್ಸಿಂದನೂ ಸೇಮೆ. ನೀವೇನು ಮಾಡ್ತಿರೋದು? ಐ ಹ್ಯಾವ್ ಬಿನ್ ರೈಡಿಂಗ್ ಸಿನ್ಸ್ 14. ಅದೇ ನನ್ನ ಅಡ್ವಾಂಟೇಜ್ ಇವರು. ಏನು ಓದ್ತಿರೋದು? ಓಡಿಸ್ಬೋದಾ? ಇಲ್ಲ, ಕೂತ್ಕೊಳ್ಳಿ ಬ್ರೋ, ಕೂತ್ಕೊಂಡು ಫೀಲಿಂಗ್ ತಗೊಳ್ಳಿ. ಸ್ವಲ್ಪ ಚಿಕ್ಕ ಮಾಡಿದ್ದಾನಲ್ಲ? ಚಿಕ್ಕ ಅಲ್ಲ ಬ್ರೋ, ಸೇಮ್ NS200. ನ್ಯೂಟ್ರಲ್ಲೇ ಇದೆ ಅಲ್ವಾ? ಹಾಂ, ನ್ಯೂಟ್ರಲ್ ಇದೆ. ಹೇಳಪ್ಪ. ಇಲ್ಲೇ ಇದ್ದೀನಿ ಬಾ, ಪಾವನಿ ಚರ್ಚ್ ಹತ್ರ. ಪಾವನಿ ಚರ್ಚ್ ಹತ್ರನೇ ಇದ್ದೀನಿ ಬಾ. ಪಾವನಿ, ಓ ನೀನಾನು? ನಾನು ಎಷ್ಟು ಇವನು ಅಂದ್ಕೊಂಡೆ. ಬರ್ತಾ ಇದ್ದೀನಿ ಮಚ್ಚ, ಪಾವನಿ ಚರ್ಚ್ ಇಲ್ಲೇ ಹತ್ರನೇ ಇದ್ದೀನಿ. ಆಲ್ರೆಡಿ ಪಾರ್ಲೆಟ್ ಹಾಲ್ ಹತ್ರ ಇದೆಯಾ ನೀನು? ಹ್ಞೂ ಸರಿ, ಬಂದೆ ಕಣ. ಹಾಂ, ಬಂದೆ ಇರು. ನಿನ್ನೆ ಡೆಲಿವರಿನ ಗಾಡಿ ಇಲ್ಲ ಇವತ್ತಾ? ಇಲ್ಲ ಬ್ರೋ, ಆಲ್ರೆಡಿ 2.5 ವೀಕ್ಸ್ ಆಯಿತು. ಹೂವು ಎಲ್ಲ ಫ್ರೆಶ್ ಆಗಿದೆ. ಅದೇ ಬ್ರೋ, ನಾನು ನೋಡಿ ಅಲ್ಲ, ಪೂಜೆ ಮಾಡ್ತಿದ್ದೆ ನೆನ್ನೆ. ಈಗ ನನಗೆ ಕೈಯೆಲ್ಲ ಇದಾಗಿತ್ತು, ನನಗೆ ಚಿಕನ್ ಪಾಕ್ಸ್ ಥರ ಏನೋ ಆಗಿತ್ತು. ಸೊ ಅದಕ್ಕೆ ಗಾಡಿ ತಗೊಂಡಿದ್ದೆ, ನಿಲ್ಲಿಸ್ಬಿಟ್ಟಿದ್ದೆ. ನಿನ್ನೆಯಿಂದ ಆ್ಯಕ್ಚುಲಿ ಓಡಾಡಿಸ್ತಾ ಇರೋದು. ಕಾರ್ಬನ್ ಫೈಬರ್ ಇಲ್ಲ ಬ್ರೋ, ಯಾವುದು ಕಾರ್ಬನ್ ಫೈಬರ್ ಅಲ್ಲ. ಹಲೋ ಅಭಿ, ಎಲ್ಲಿದೆಯೋ ಅಭಿ? ಕಾಯ್ತಾ ಇದಾರಂತ ಅವ್ರ ಪಾರ್ಲೆಯಲ್ಲಿ. ಹಾಂ, ಹ್ಞೂ ಸರಿ, ಹೊಡ್ಲಾ ಬ್ರೋ? ಹಾಂ ಬ್ರೋ.